ಈ ದಿನ ಏನು ರೈತ ರತ್ನ ಕಾರ್ಯಕ್ರಮ ನಡೀತಾ ಇದೆ, ಈ ಕಾರ್ಯಕ್ರಮ ದೂರದರ್ಶನ ಕೇಂದ್ರ ಬೆಂಗಳೂರು, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ 3 ಜನರ ಸಹಭಾಗಿತ್ವದಲ್ಲಿ ಈ ರೈತ ರತ್ನ ಕಾರ್ಯಕ್ರಮವನ್ನು ದೂರದರ್ಶನದವರು ನೋಡ್ಕೊಂಡಿದ್ದಾರೆ. ಈ ರೈತ ರತ್ನ ಅಂತಿದ್ದಂಗೆ ಇದು ಏನು ಕಾರ್ಯಕ್ರಮ ಇರ್ಬೋದು ಅನ್ನುವಂಥ ಭಾವನೆ ಮೂಡೋದು ಸಹಜ ಇಲ್ಲ. ಈಗಾಗಲೇ ತಮಗೆಲ್ಲ ಗೊತ್ತಿದೆ, ರೈತರನ್ನ ಈ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯಾಗಿ, ಒಬ್ಬ ವ್ಯಕ್ತಿಯನ್ನಾಗಿ ಗುರುತಿಸುವಂಥ ಕಾರ್ಯವನ್ನು ಈ ಸಮಾಜ ಮಾಡಬೇಕಾಗಿದೆ. ಅಂದರೆ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ರೈತರಿಗೆ ತಾವು ಮಾಡ್ತಾ ಇರೋ ಕೆಲಸದ ಬಗ್ಗೆ ಸಮಾಜ ಮನ್ನಣೆ ಸಿಗಬೇಕು, ಅವರನ್ನು ಗುರುತಿಸಬೇಕು ಅನ್ನೋದು ಬಹಳ ಮುಖ್ಯವಾದಂಥ ಅಭಿಲಾಷೆ ನಮ್ಮೆಲ್ಲರ. ಈಗ ತಮಗೆಲ್ಲ ತಿಳಿದಿರೋ ಹಾಗೆ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಈ ರೀತಿಯಾದಂಥ ಸಾಧಕರನ್ನು ಗುರುತಿಸಿ ಅವರನ್ನು ಈ ಸಮಾಜಕ್ಕೆ ಪರಿಚಯಿಸುವಂಥ ಕಾರ್ಯಕ್ರಮಗಳು ಹಲವಾರು ಸುದ್ದಿ ವಾಹಿನಿಗಳಲ್ಲಿ ನಡೀತಾ ಇದೆ. ಆದರೆ ಎಲ್ಲ ಒಂದು ಕಡೆ ದೂರದರ್ಶನದವರು ಈ ರೈತ ಬಾಂಧವರನ್ನು ಸಹ ಈ ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ರೈತರನ್ನ ಸಹ ಒಂದು ಪ್ರೇರೇಪಿಸಿ ಅವರು ಬೆನ್ನು ತಟ್ಟಿ ತಾವು ಮಾಡಿರುವಂಥ ಸಾಧನೆಯನ್ನು ಈ ಸಮಾಜ ಗುರುತಿಸಿದೆ, ತಾವೆಲ್ಲ ಯಶಸ್ವಿಯಾಗಿ ನಡೀತಾ ಇದ್ದೀರಾ, ಸಾಧಕರಾಗಿ ಹೊರಹೊಮ್ಮಿದ್ದೀರಾ ಕೃಷಿನಲ್ಲಿ, ನಿಮ್ಮ ಈ ಕಾರ್ಯ ಮುಂದೇನೂ ಯಶಸ್ವಿಯಾಗಲಿ, ಮತ್ತೆ ನೀವು ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಗಳು ಇನ್ನಿತರ ರೈತರುಗಳಿಗೆ ಸಹ ಪ್ರೇರಣೆಯನ್ನು ನೀಡಿ ಅವರನ್ನು ಮುಂದಿನ ದಿನಗಳಲ್ಲಿ ಕೃಷಿ ಸಾಧಕರನ್ನಾಗಿ ತಯಾರು ಮಾಡಲಿಕ್ಕೆ ಸಹಕಾರಿಯಾಗಿದೆ ಅನ್ನೋದು ಉದ್ದೇಶ. ಅಂದರೆ ಈ ರೈತ ರತ್ನ ಕಾರ್ಯಕ್ರಮ ಒಂದು ರಿಯಾಲಿಟಿ ಶೋ ಅಂತೇಳಿ ದೂರದರ್ಶನದವರು ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ನಿಮಗೆಲ್ಲ ಗೊತ್ತಿದೆ, ರಿಯಾಲಿಟಿ ಶೋಗಳು ಅಂದರೆ ಭಾಳ ವಿಜೃಂಭಣೆಯಿಂದ ಅತಿ ಏನೋ ಭಾಳ ದೊಡ್ಡ ದೊಡ್ಡ ಸೆಟ್ಗಳು ಹಾಕ್ಕೊಂಡು ನಡೀತಾ ಇದೆ. ಆದರೆ ನಮ್ಮ ಉದ್ದೇಶ ರಿಯಾಲಿಟಿ ಶೋ ಆದರೂ ರಿಯಲಿಗೆ ಹತ್ತಿರದಲ್ಲಿ ಇರೋ ಥರ ರೈತರನ್ನು ನೇರವಾಗಿ ನಿಮ್ಮನ್ನು ಪರಿಚಯಿಸುವಂಥದ್ದು. ಅಂದರೆ ಬರೀ ರೈತರನ್ನೇ ಕರೀತಾ ಇದ್ದೀವ, ಇಲ್ಲ, ರೈತರು, ರೈತ ಕುಟುಂಬಸ್ಥರು, ಮತ್ತೆ ರೈತರ ಸಹೋದ್ಯೋಗಿಗಳು, ಮತ್ತೆ ಅವರಿಗೆ ಆ ರೈತನಲ್ಲಿ ಕೃಷಿ ಮಾಡಲಿಕ್ಕೆ ಸಹಕಾರಿಯಾದಂಥ ಅವರ ಇನ್ನಿತರ ಸಹಭಾಗಿತ್ವ ಹೊಂದಿರುವಂಥ ಇನ್ನಿತರ ಜನಗಳನ್ನು ಸಹ ಆ ಕ್ಷಣದಲ್ಲಿ ಕರೆದು ಮತ್ತೆ ಅವರ ಆ ಸಾಧನೆಯ ಹಾದಿಯಲ್ಲಿ ಪಟ್ಟಂಥ ಕಷ್ಟಗಳು, ಆ ನೋವುಗಳು, ಮತ್ತೆ ಅದರಿಂದ ಸಿಕ್ಕಿದಂಥ ಸಂತೋಷ, ಆದರೂ ಕೃಷಿಯಲ್ಲೇ ಮುಂದುವರಿತಾ ಇರೋದಕ್ಕೆ ಕಾರಣಗಳು, ಮುಂದಿನ ದಿನಗಳಲ್ಲಿ ಅವರಿಂದ ಈ ಕೃಷಿ ಕ್ಷೇತ್ರಕ್ಕೆ ಯಾವ ರೀತಿ ಕೊಡುಗೆ ನೀಡಬಹುದು ಅವರು ಅನ್ನೋದ್ರ ಬಗ್ಗೆ ಅವರ ಮಾತುಗಳಿಂದನೇ ಹೊರಹೊಮ್ಮಿಸುವಂಥ ಒಂದು ಕಾರ್ಯವನ್ನು ಈ ರೈತ ರತ್ನ ಕಾರ್ಯಕ್ರಮ ಮಾಡ್ತಾ ಇದೆ. ಈ ದೂರದರ್ಶನದವರು ಈಗ ಮೊದಲನೇ ಕಂತಿನಲ್ಲಿ 26 ಎಪಿಸೋಡ್ಗಳನ್ನು ಮಾಡ್ತಾ ಇದ್ದಾರೆ. ಈ 26 ಎಪಿಸೋಡ್ನಲ್ಲಿ ನಮ್ಗೆ ಅನ್ಸೋದು ರೈತ ಅಂತಿದ್ದಂಗೆ ಬೆಳೆ ಬೆಳೀತಾ ಇರೋರು ಅಂತ, ಅಥವಾ ಯಾರೋ ಒಬ್ಬ ದೊಡ್ಡ ರೈತರನ್ನ ತಗೊಂಡು ಅದರಲ್ಲಿ ಏನು ವಿಶೇಷತೆ ಇದೆ, 40 ಎಕರೆ 60 ಎಕರೆ ಇರುವಂಥ ರೈತರನ್ನ ಪರಿಚಯಿಸೋದು ಅನ್ನೋವಂಥ. ಬಟ್ ಆದರೆ ಈ ಕಾರ್ಯಕ್ರಮ ಏನು ನಾಳೆ ಅಂದರೆ 18ನೇ ತಾರೀಕು ಏಪ್ರಿಲ್ ಸಂಜೆ 6ರಿಂದ 7 ಗಂಟೆಗೆ ದೂರದರ್ಶನದಲ್ಲಿ ಪ್ರಸಾರ ಆಗುತ್ತೆ. 1 ಗಂಟೆ ಕಾರ್ಯಕ್ರಮ ಇದು. ರೈತರಿಗೆ ವಿಶೇಷವಾಗಿ ಮೀಸಲಿಟ್ಟಿರುವಂಥ 1 ಗಂಟೆ ಕಾರ್ಯಕ್ರಮವನ್ನು ದೂರದರ್ಶನದವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು, 1/2 ಎಕರೆ ಇರುವಂಥ ರೈತರು, 1 ಎಕರೆ ಇರುವಂಥ ರೈತರು, ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥ ರೈತರು, ನೇರವಾಗಿ ಕೃಷಿನೇ ಮಾಡಬೇಕು ಅಂತ ಇಲ್ಲ, ಕೃಷಿ ಸಂಬಂಧಿತ ಚಟುವಟಿಕೆಗಳಾದಂಥ ಹೈನುಗಾರಿಕೆ, ಕುಕ್ಕುಟೋದ್ಯಮ ಅಥವಾ ಇನ್ನಿತರ ಯಾವುದೇ ಒಂದು ಬೇಸಾಯವನ್ನು ಮಾಡ್ತಾ ಇರುವಂಥ ರೈತರುಗಳಾಗಿರ್ಬೋದು, ಇಂಥವ್ರನ್ನ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಹುಡುಕಿ ಆಯ್ದು ಕರ್ಕೊಂಡು ಬಂದು ಈ ರಿಯಾಲಿಟಿ ಶೋನಲ್ಲಿ ಅವರನ್ನು ಕೂರಿಸಿ ಅವ್ರ ಜೊತೆ ಮಾತಾಡುವಂಥ ಕಾರ್ಯಕ್ರಮವನ್ನು ದೂರದರ್ಶನದವರು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ನಮಗೇನಾಗ್ತಾ ಇದೆ ಅಂದರೆ, ಇವತ್ತಿನ ದಿನ ಕೃಷಿ ಸಂಕಷ್ಟದಲ್ಲಿದೆ, ಕೃಷಿ ಕೌಲುದಾರಿನಲ್ಲಿದೆ ಅಂತ ನಾವೆಲ್ಲರೂ ಮಾತಾಡೋದು ಸಹಜ ಆಗೋಗಿದೆ. ಅಂದರೆ ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಕೃಷಿಯನ್ನು ಬಿಟ್ಟು ಹೊರಗೆ ಬರ್ತಾ ಇದ್ದಾರೆ, ಮೈಗ್ರೇಷನ್ ಜಾಸ್ತಿ ಆಗ್ತಾ ಇದೆ, ಹಳ್ಳಿಗಳು ವೃದ್ಧಾಶ್ರಮಗಳಾಗಿ ಪರಿವರ್ತನೆ ಆಗ್ಬಿಡ್ತಾ ಇದ್ದಾವೆ, ದುಡಿಯುವಂಥ ಕೈಗಳು ವಲಸೆ ಬರ್ತಾ ಇದ್ದಾವೆ, ದುಡಿಲಿಕ್ಕೆ ಸಾಧ್ಯ ಆಗದೆ ಇರುವಂಥವ್ರು ಹಳ್ಳಿಗಳಲ್ಲೇ ಉಳ್ಕೊಂಡ್ಬಿಡ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡಬೇಕು ನಾವು ಅನ್ನುವಂಥ ಭಾವನೆ ಬಂದಾಗ ಎಲ್ಲೋ ಒಂದು ಕಡೆ ನಮಗೆ ಈ ರೀತಿಯಾದಂಥ ಪ್ರೇರಕರ ಅವಶ್ಯಕತೆ ಈ ಸಮಾಜದಲ್ಲಿ ಕೃಷಿಕರಿಗೆ ಹೆಚ್ಚಿದೆ. ಆ ನಿಟ್ಟಿನಲ್ಲಿ ಏನಾಗಿದೆ, ಈ ಕಾರ್ಯಕ್ರಮ ಒಂದು ಕೃಷಿ ರಾಯಭಾರಿಗಳಾಗಿ ಅವರನ್ನು ನಾವು ಆಯ್ಕೆ ಮಾಡ್ತಾ ಇದ್ದೀವಿ. ಕೃಷಿಯನ್ನ ರೈತರ ಮನೆ ಮನೆ ಬಾಗಿಲಿಗೂ ತಲುಪಿಸುವಂಥದ್ದು. ಅಂದರೆ ಯಾರು ಎದೆಗುಂದೋ ಅವಶ್ಯಕತೆ ಇಲ್ಲ, ಕೃಷಿಯನ್ನ ಮಾಡಿದ್ರೆ ಕೃಷಿಯನ್ನ
ಭಾಳ ಕಷ್ಟಪಟ್ಟು ಮಾಡಿದ್ರೆ ಸಾಧಕರು ಆಗ್ಬೋದು, ಕೃಷಿ ಲಾಭದಾಯಕವನ್ನಾಗೂ ಮಾಡ್ಬೋದು ಅನ್ನುವಂಥ ಕಾರಣದಿಂದ ಅವರನ್ನು ಇಲ್ಲಿ ಕರೆದು ಅವ್ರ ಜೊತೆ ನೇರವಾದಂಥ ಸಂವಾದ, ಅವರ ಕಷ್ಟ ಸುಖಗಳ ಬಗ್ಗೆ ಚರ್ಚೆ, ಅವರು ಮತ್ತೆ ಮುಂದಿನ ಹಾದಿ ಯಾವ ರೀತಿ ಇದೆ, ಅವರ ಹೆಜ್ಜೆಯನ್ನು ಯಾವ ರೀತಿ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಅವ್ರ ಬಾಯಿಂದನೇ ಮಾತಾಡಿಸುವಂಥ ಕಾರ್ಯಕ್ರಮ. ರಿಯಾಲಿಟಿ ಶೋ ನಾಳೆ ಸಂಜೆ 6ರಿಂದ 7 ಗಂಟೆಗೆ ದೂರದರ್ಶನ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಇದರಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ, ಉಪ್ಪು ಮಾಡುವಂಥ ರೈತರನ್ನ ಗೋಕರ್ಣದಿಂದ ಕರ್ಕೊಂಡು ಬಂದಿದ್ದಾರೆ, ಅಂಕೋಲಾದಿಂದ. ರೈತ ಉಪ್ಪನ್ನ ಮಾಡಿ ಮಾರಾಟ ಮಾಡಿ ತನ್ನ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಬರೀ ಅರ್ಧ ಎಕರೆನಲ್ಲಿ ವಿಳೆದೆಲೆ ಬೆಳೆದು ನಾನು ರೈತನಾಗೇ ಇರ್ತೀನಿ, ನನಗೆ ವಿಳೆದೆಲೆನಲ್ಲಿ ಸಾಕಷ್ಟು ಲಾಭ ಇದೆ ಅನ್ನುವಂಥವ್ರು. ಅಥವಾ ಸುಮಾರು 500 ಹಸುಗಳನ್ನು ಸಾಕೊಂಡು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದೀನಿ ಅನ್ನುವಂಥವ್ರು. ಈ ರೀತಿಯಾದಂಥ ಈ ಸಮಾಜಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟಿರುವಂಥ ರೈತರುಗಳನ್ನು ನಾವು ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಸಂವಾದ ಮಾಡಲಿಕ್ಕೆ ಇದೊಂದು ಅತ್ಯುತ್ತಮವಾದಂಥ ವೇದಿಕೆಯನ್ನು ದೂರದರ್ಶನ ಒದಗಿಸ್ಕೊಟ್ಟಿದೆ. ಇದರ ಮೂಲಕ ರೈತರನ್ನು ಪರಿಚಯಿಸಿ, ರೈತರನ್ನ ಎಲ್ಲ ಕಡೆಗೂ ಸಮಾಜದಲ್ಲಿ ಅವರಿಗೆ ಒಂದು ಏನು ಅಭಿಮಾನವನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡಿರೋದಕ್ಕೆ ಅವರನ್ನು ಈ ಒಂದು ಇಡೀ ರಾಜ್ಯಾದ್ಯಂತ ಪರಿಚಯ ಮಾಡುವಂಥದ್ದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯಮಾಡಿ ಇದರಲ್ಲಿ ಭಾಳ ಮುಖ್ಯವಾಗಿ ಏನು ಬೇಕು ಅಂದರೆ, ಮಾಧ್ಯಮಗಳು ಇದ್ರ ಬಗ್ಗೆ ಹೆಚ್ಚು ಪ್ರಚಾರವನ್ನು ನೀಡಿ ಇನ್ನಿತರ ರೈತರುಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಬೇಕು. ನಿಮ್ಮ ಜೊತೆ ಈ ಸಮಾಜ ಇದೆ, ನೀವು ಯಾರು ಎದೆಗುಂದು ಅವಶ್ಯಕತೆ ಇಲ್ಲ, ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಾವು ಮಾಡದಂಥ ಸಾಧನೆಯನ್ನು ನಾವು ಗುರುತಿಸಿ ನಿಮಗೆ ಪ್ರೋತ್ಸಾಹ ನೀಡ್ತೀವಿ ಅನ್ನುವಂಥ ಒಂದು ಅಳಿಲು ಕಾರ್ಯವನ್ನಾದರೂ ನಾವು ಮಾಡಬೇಕಾಗುತ್ತೆ ಈ ಸಮಾಜದಲ್ಲಿ. ಹಾಗಾಗಿ ದಯಮಾಡಿ ಮಾಧ್ಯಮ ಮಿತ್ರರನ್ನ ಕೇಳ್ಕೊಳ್ಳೋದು, ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಪ್ರಚಾರವನ್ನು ಕೊಡಿ. ರೈತ ಬಾಂಧವರುಗಳು, ಇದು TRP ಓರಿಯೆಂಟೆಡ್ ಕಾರ್ಯಕ್ರಮ ಅಲ್ಲ. ನಿಮಗೆಲ್ಲ ಗೊತ್ತಿದೆ TRP ಅಂದರೆ ಅದಕ್ಕೆ ಬಣ್ಣ ಹಚ್ಚಬೇಕಾಗ್ಬೋದು ನಾವು, ಬಟ್ ಆ ರೀತಿ ಬಣ್ಣ ಹಚ್ಚಿದ್ದಾಗಲಿ ಸುಣ್ಣ ಹೊಡಿತಾ ಇರೋ ಕಾರ್ಯ ಮಾಡ್ತಾ ಇಲ್ಲ. ನೈಜವಾಗಿ ರೈತ ಯಾವ ರೀತಿ ಇದ್ದಾನೆ ಅವನನ್ನು ಅದೇ ರೀತಿ ಸಮಾಜಕ್ಕೆ ತೋರಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ತಮ್ಮಗಳ ಬೆಂಬಲವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕೋರ್ತಾ, ಮುಂದಿನ ಈ ಮೊದಲನೇ ಸಂಚಿಕೆ ಯಾವ ರೀತಿ ಬೆಳೆಯುತ್ತೆ ಅನ್ನೋದು ನೋಡಿಕೊಂಡು ಮತ್ತೆ ದೂರದರ್ಶನದವರು ಆಗಲಿ 2ನೇ ಸಂಚಿಕೆಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಇದು ನಿರಂತರವಾಗಿ ಏನು 500 ದಿನಗಳು ಅಥವಾ 600 ವರ್ಷಗಳ ಕಾಲ ಓಡಿದೆ ಕಾರ್ಯಕ್ರಮಗಳು ಅಂತ ಹೇಳುವಂಥ ಸಂದರ್ಭದಲ್ಲಿ ಇದು ವಾರಕ್ಕೊಂದಾದರೂ ಅಟ್ಲೀಸ್ಟು ಹಲವಾರು ವರ್ಷಗಳ ಕಾಲ ಇದು ನಿರಂತರವಾಗಿ ಈ ಕಾರ್ಯಕ್ರಮ ನಿಲ್ಲದೇ ನಡೀಲಿ. ಮತ್ತು ಪ್ರತಿಯೊಂದು ಮೂಲೆಯಲ್ಲಿರುವಂಥ ರೈತರುಗಳನ್ನು ಹುಡುಕಿ ಕರ್ಕೊಂಡು ಬರ್ತೀವಿ. ಆ ಸಾಧನೆ ನಮ್ಮೆಲ್ಲರಿಗೂ ದಾರಿದೀಪ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀನಿ. ಧನ್ಯವಾದಗಳು.